ನಿನ್ನಷ್ಟು ಧೈರ್ಯ ನನಗಿಲ್ಲ ಸಚಿನ್. ನೀನೇನಾದರೂ ಹೇಳ್ದೆ ಇದ್ದಿದ್ರೆ ನಾನು ಜೀವನ ಪೂರ್ತಿ ಹೀಗೆ ಇದ್ಬಿಡ್ತಿದ್ದೆ. ಇಲ್ಲೇ ಇದ್ನಲ್ಲ, ಎಲ್ಲೋದ? ಅವ್ವಾನಾ? ನನಗೂ ನೀನಂದ್ರೆ ತುಂಬ ಇಷ್ಟ. ನಾನು ದೇವ್ರಾಗ ನೋಡೋದು ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಮ್ಮ, ನಾನು ಯಾರನ್ನೂ ಪ್ರೀತಿ ಮಾಡಲ್ಲ. ಆದರೆ ಸಚಿನ್, ನಾನು ಅವಂಗೆ ಮಾತು ಕೊಟ್ಟಿದ್ದೀನಿ, ನಾನು ಯಾರನ್ನೂ ಪ್ರೀತಿ ಮಾಡಲ್ಲ, ನೀನು ತೋರಿಸಿದ ಹುಡುಗನೇ ಮದುವೆ ಆಗ್ತೀನಿ ಅಂತ. ಅಮ್ಮನ ಒಪ್ಪಿಗೆ ಇಲ್ಲದೆ ಏನೂ ಆಗಲ್ಲ. ಒಪ್ಸೋಣ. ಅದು ಕೂಡ ಹೌದು ಮರೆ, ಯಾರು ನೋಡ್ತಾರೆ ನಮ್ಮ ಮನೆಯಲ್ಲ. ಅವ್ವ ಬತ್ತವ್ರೆ. ಎಲ್ಲಿ ಕರ್ಕೊಂಡು ಬಂದಿದ್ಯಾ ಮಗನೇ? ಅದು ಬಿಡಮ್ಮ, ಫಸ್ಟ್ ಜಾಗ ನೋಡು ಎಷ್ಟು ದೊಡ್ಡದಿದೆ ಅಂತ ಸುತ್ತಮುತ್ತ. ಯಾರಲ್ಲ ಇವರು? ಕೆಲಸದವ್ರು ಇರ್ಬೇಕು. ಏಯ್ ಬಂದ್ರಲ್ಲ, ಅವ್ವ ಏನ್ರಲ್ಲ ಮಾಡ್ತಿದ್ರಿ? ಗೊಬ್ಬರ ಹಾಕ್ತಿದ್ವಿ. ಅಣ್ಣ ಪುಟ್ಟಕ್ಕನ ಮನೆ ತವ. ಏಯ್ ಕೇಳ್ದ ಕಾಟೆ ಉತ್ತರ ಕೊಡ್ಬೇಕು. ಅಪ್ಪ ನಡಿ. ಜಾಗ ಎಲ್ಲ ತುಂಬಾನೇ ಚೆನ್ನಾಗಿದೆ ಮಗನೆ. ರಾಜಕಾರಣಿ ಎಷ್ಟು ಕೊಡ್ತಾನೆ ವಿಚಾರ, ಡೀಲ್ ಮುಗಿಸ್ಬಿಡೋಣ. ಆದ್ರೆ ಈ ಜಾಗ ಒಬ್ಬ ಮೇಷ್ಟ್ರ ಹತ್ರಲಿದೆ. ಮೇಷ್ಟ್ರ? ಆ ಬಂಗಾರಮ್ಮನ ಜುಟ್ಟೆ ನಮ್ಮ ಕೈಯಲ್ಲಿದೆ. ನಡಿ ಮಗನೆ, ಎಲ್ಲ ನಮ್ದೇ. ಇದೆಂತ ಮಾರೆ, ಅವ್ವ ಸರಿಯಾಗಿ ಮಾತಾಡಿಸ್ತೀವಿ ಹೋಗ್ತಿದ್ದಾರೆ. ನಂಗೂ ಅರ್ಥ ಆಯ್ತಿಲ್ಲ ಕಲ. ಇರು, ಅಣ್ಣಗೆ ಒಂದ್ ಮಾತು ಹೇಳಿರುಮ, ಅವ್ವ ಗದ್ದೆಗೆ ಬಂದವ್ರೆ ಅಂತ. ಫೋನ್ ಮಾಡು.